ದೇವರ ನಾಮಕ್ಕೆ ಸ್ತೋತ್ರವಾಗಲೇ. ನಾವು ಕ್ರೈಸ್ತರು ಅಂತ ಹೇಳುವವರು ಗಮನಿಸಬೇಕಾದ ವಿಷಯ, ಈಗ ನೇಮಕವಾಗಿರುವ 14ನೇ ಪೋಪ್ರವರು 3 ವಿಚಾರದಲ್ಲಿ ಸತ್ಯ ಹೇಳಿದ್ದಾರೆ. 1, ಲೋಕದಲ್ಲಿ ಯೇಸುವಿಗೆ ತಾಯಿಯಾಗಿದ್ದ ಮರಿಯಳು ಸಹ ವಿಮೋಚಕಿ ಅಂದರೆ ಕೋ ರೆಡಿಮರ್ ಅಲ್ಲ ಎಂದು ದೃಢಪಡಿಸಿದ್ದಾರೆ. ಹಾಗಾದ್ರೆ ಮರಿಯಳನ್ನು ಯಾವುದೇ ಬಿಡುಗಡೆಗಾಗಿ ಪ್ರಾರ್ಥಿಸುವುದು ಅಗತ್ಯ ಇಲ್ಲ ಅಂತ ಅರ್ಥ ಅಲ್ಲವೇ? 2ನೇದು, ಪ್ರಕೃತಿಯನ್ನು ಆರಾಧಿಸಿ ಗುಲಾಮರಾಗಬೇಡಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಪ್ರಕೃತಿಯಲ್ಲಿ ಸಿಗುವ ಮರ, ಮಣ್ಣು, ಕಬ್ಬಿಣ ಇಂಥ ಯಾವುದರಿಂದಲೂ ಮೂರ್ತಿ ಅಥವಾ ಆಕಾರ ಮಾಡಿ ಅದನ್ನು ಪೂಜಿಸುವ ಹಾಗಿಲ್ಲ ಅಂತ ಅರ್ಥ ಅಲ್ಲವೇ? 3ನೇದು, ಭಾನುವಾರ ವಿಶೇಷವಾದ ಪರಿಶುದ್ಧ ದಿನ ಅಂತ ಏನೂ ಅಲ್ಲ. ಅಂದರೆ ಭಾನುವಾರವನ್ನು ವಿಶೇಷವೆಂದೇನು ಎಣಿಸುವ ಅವಶ್ಯಕತೆ ಇಲ್ಲ, ಎಲ್ಲಾ ದಿನಗಳು ಶುದ್ಧವೇನೆ ಅಂದ ಅರ್ಥ ಅಲ್ಲವೇ? 14ನೇ ಪೋಪ್ರವರು ಸತ್ಯ ಹೇಳಿದ ಮೇಲಾದರೂ ಮರಿಯಳನ್ನು ಬಿಡಬಹುದೇ? ಸತ್ಯವೇದ ಅಂತೂ ಮೊದಲೇ ಹೇಳಿದೆ, ದೇವರಿಗೂ ಮನುಷ್ಯರಿಗೂ ಒಬ್ಬನೇ ಮಧ್ಯಸ್ಥ ಎಂದು. ಅದು ಯೇಸು ಮಾತ್ರನೇ. ಯಾವುದೇ ಮರ, ಗಿಡ, ಕಲ್ಲು ಇವುಗಳಿಂದ ಯಾವುದೇ ಆಕಾರವನ್ನು, ವಿಗ್ರಹಗಳನ್ನು ಮಾಡಬಾರದು ಅಂತ ಆಜ್ಞೆಗಳಲ್ಲೇ ಇದೆ. ನಾನಲ್ಲದೆ ನಿನಗೆ ಬೇರೆ ಯಾವುದೇ ದೇವರುಗಳು ಇರಲೇಬಾರದು ಅಂತ ವಾಕ್ಯ ಹೇಳುತ್ತೆ. ಪ್ರಿಯರೇ, ಪರಲೋಕಕ್ಕೆ ಹೋಗುವುದಕ್ಕೆ ಯೇಸು ಮಾತ್ರನೇ ಮಾರ್ಗ, ಮತ್ಯಾವ ವಾಮ ಮಾರ್ಗ ಇಲ್ಲ. ಮರಿಯಳನ್ನು ಗೌರವಿಸಬಹುದು, ಆದರೆ ಪೂಜಿಸುವುದು, ಸ್ವರ್ಗಕ್ಕೆ ದಾರಿ ಎನ್ನುವುದು, ಆಕೆ ನಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ ಎನ್ನುವುದು ಇಂಥದ್ಯಾವುದಕ್ಕೂ ಸತ್ಯವೇದದಲ್ಲಿ ಸಮರ್ಥನೆ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನಾಗಿ ಬಂದ ದೇವರಾದ ಯೇಸು ಹೊರತು ಮತ್ಯಾರೂ ಪರಿಶುದ್ಧರಲ್ಲ ಅಂತ. ಎಲ್ಲಾ ಮನುಷ್ಯರು ಪಾಪಿಗಳೇ. ಹಾಗೆ ಪಾಪಿಗಳಾದ ಎಲ್ಲಾ ಮನುಷ್ಯರಿಗೆ ಪಾಪ ಪರಿಹಾರ ಯೇಸುವಿನಿಂದ ಮಾತ್ರನೇ. ಇದು ಮನುಷ್ಯಳಾಗಿ ಹುಟ್ಟಿದ ಮರಿಯಳಿಗೂ ಅನ್ವಯನೇ. ಇಲ್ಲ, ಆಕೆ ಸತ್ತಿಲ್ಲ, ಪರಲೋಕಕ್ಕೆ ಒಯ್ಯಲ್ಪಟ್ಟಿದ್ದಾಳೆ. ಆಕೆ ಪರಿಶುದ್ಧಳಾದ ಕನ್ಯೆ ಮೇರಿ ಮಾತೆ, ಕನ್ಯೆಯಾಗಿಯೇ ಉಳಿದಿದ್ದಳು, ಜೀವದಿಂದಿರುವಾಗಲೇ ಸ್ವರ್ಗಾರೋಹಣವಾಗಿದ್ದಾಳೆ ಅಂತೆಲ್ಲ ಹೇಳುವುದಾದ್ರೆ ಅದಕ್ಕೆ ಸತ್ಯವೇದ ಇಲ್ಲ ಅನ್ನುತ್ತೆ. ಯಾಕಂದ್ರೆ ಆಕೆಗೆ ಯೋಸೇಫನು ಗಂಡನು ಮತ್ತು ಅವರಿಬ್ಬರಿಗೂ ಮಕ್ಕಳಿದ್ದರು ಅಂತ ಸತ್ಯವೇದ ವಾಕ್ಯ ಹೇಳುತ್ತೆ. ಯೇಸು ಹುಟ್ಟುವವರೆಗೂ ಆಕೆ ಕನ್ಯೆಯೇ ಆಗಿದ್ದು, ಪವಿತ್ರಾತ್ಮನಿಂದಲೇ ಗರ್ಭಧರಿಸಿದ್ದು, ಇಷ್ಟು ಮಾತ್ರ ಸತ್ಯ. ತದನಂತರ ಮರಿಯಳಿಗೂ ಆಕೆಯ ಗಂಡನಾದ ಯೋಸೇಫನಿಗೂ ಯಾಕೋಬ, ಯೋಸೇಫ, ಸೀಮೋನ, ಯೂದ ಮತ್ತು ಇನ್ನೂ ಕೆಲ ಹೆಣ್ಣು ಮಕ್ಕಳು ಇದ್ದರು ಎಂದು ವಾಕ್ಯ ಹೇಳುತ್ತೆ. ಯೇಸುವನ್ನೇ ದೇವರೆಂದು ಪೂರ್ಣವಾಗಿ ನಂಬಿ ರಕ್ಷಣೆ ಹೊಂದಿಕೊಳ್ಳಿ. ಎಲ್ಲದರ ಅಂತ್ಯವು ಸಮೀಪವಾಗಿದೆ. ಸತ್ಯ ವೇದಕ್ಕೆ ಸಮೀಪವಾಗಿರ್ರಿ. ನಿಜವಾದ ಕ್ರೈಸ್ತರಾಗಿ ಮಾರ್ಪಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.